ಸುಬ್ರಹ್ಮಣ್ಯಪುರಂ ಎನ್ನುವ ಗ್ರಾಮದಲ್ಲಿರುವ ರಾಮಯ್ಯ ಆ ಊರಿನ ದೊಡ್ಡ ಜಮೀನ್ದಾರರು. ಅವರು ಎಷ್ಟೋ ವರ್ಷದಿಂದ ತನ್ನ ತಾತ ಮುತ್ತಾತನ ಕಾಲದಿಂದ ಜನರಿಗೆ ದಾನ ಧರ್ಮವನ್ನು ಮಾಡ್ತಿದ್ರು. ಹೀಗೆ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ಅನ್ನದಾನವನ್ನು ಮಾಡ್ತಾ ಇದ್ರು. ಅದರಿಂದ ಅವರ ಹೆಸರು ಸುತ್ತಮುತ್ತ ಊರಿನಲ್ಲಿ ಖ್ಯಾತಿಯನ್ನು ಪಡೆದಿತ್ತು. ಆ ನಂತರ ರಾಮಯ್ಯ ಸುಶೀಲಾ ಎನ್ನುವ ಮಹಿಳೆಯನ್ನು ಮದುವೆಯಾದ್ರು. ಸುಶೀಲಾ ತುಂಬಾನೇ ಜಿಪುಣಿ. ಎಂದಿನ ಹಾಗೆ ರಾಮಯ್ಯನ ಮನೆಗೆ ಭೀಮಾ ಎನ್ನುವ ವ್ಯಕ್ತಿ ಬಂದ. ಅವನನ್ನು ನೋಡಿ ರಾಮಯ್ಯ, ಏನ್ ಭೀಮಾ, ಹೇಗಿದ್ದೀಯಾ? ತುಂಬಾ ದಿನದಿಂದ ಈ ಕಡೆ ಕಾಣ್ತಾನೇ ಇಲ್ಲ. ನಿನ್ನ ಮನೆಯಲ್ಲಿ ಮಕ್ಕಳು ಹೆಂಡತಿ ಹೇಗಿದ್ದಾರೆ? ಹೀಗೆ ಭೀಮನನ್ನು ಕುಶಲ ಪ್ರಶ್ನೆ ಕೇಳಿದ್ರು. ಆಗ ಭೀಮಾ, ಮನೆಯಲ್ಲಿ ಎಲ್ರೂ ಚೆನ್ನಾಗಿದ್ದಾರೆ ಅಯ್ಯ. ಹಾಗೆ ಹೇಳಿದಾಗ ರಾಮಯ್ಯ ಭೀಮಯ್ಯನ ಮುಖವನ್ನು ನೋಡಿ, ಏನಾಯ್ತು ಭೀಮಾ, ನಿನ್ ಮುಖದಲ್ಲಿ ಸಂತೋಷನೇ ಕಾಣ್ತಾ ಇಲ್ಲ. ಹೌದು, ಏನ್ ನಡೀತು? ಹಾಗೆ ಕೇಳಿದಾಗ ಭೀಮಾ ದುಃಖ ಪಡುತ್ತಾ, ಅಯ್ಯ, ನನ್ ಮಗುಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅಯ್ಯ. ಆವಾಗ ಪಟ್ನದಲ್ಲಿರುವ ಡಾಕ್ಟರ್ ನನ್ನ ಮಗುವನ್ನು ಪರೀಕ್ಷೆ ಮಾಡಿ ಅವಳಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಹಣ ಇರಲಿಲ್ಲ. ಅದಕ್ಕೇನೆ ನಿಮ್ಮ ಬಳಿ ಸಹಾಯ ಕೇಳೋಣ ಅಂತ ಬಂದೆ. ನೀವೇ ಹೇಗಾದ್ರೂ ನನ್ನ ಮಗುನ ಕಾಪಾಡ್ಬೇಕು. ಹಾಗೆ ಭೀಮಾ ರಾಮಯ್ಯನ ಕಾಲಿಗೆ ಬಿದ್ದ. ಆಗ ರಾಮಯ್ಯ, ಭೀಮಾ, ಏನಿದು, ಎದ್ದೇಳು. ಹೀಗೆ ಭೀಮಯ್ಯನನ್ನು ಎಬ್ಬಿಸಿದ. ಅಯ್ಯೋ ಭೀಮಾ, ನೀನು ಇಷ್ಟೆಲ್ಲ ನನ್ನ ಕೇಳ್ಬೇಕಾ? ನಿನ್ನ ಮಗುವಿಗೆ ತೊಂದರೆ ಆದ್ರೆ ನನ್ನ ಮಗುವಿಗೂ ತೊಂದರೆ ಆದಂಗೆ. ಸರಿ, ಇಲ್ಲೇ ನಿಂತ್ಕೋ, ನಾನಿವಾಗ ತಗೊಂಬರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಮನೆಯೊಳಗೆ ಹೋದ. ಮನೆಯೊಳಗೆ ಹೋಗಿ ಹಣವನ್ನು ತೆಗಿತಾ ಇದ್ದಾಗ ತನ್ನ ಹೆಂಡತಿ ಸುಶೀಲಾ ಬಂದ್ಲು. ಏನ್ರೀ, ಏನ್ ಮಾಡ್ತಾ ಇದ್ದೀರಾ? ಆಗ ರಾಮಯ್ಯ ತಡವಡಿಸುತ್ತಾ, ಏನಿಲ್ಲ ಸುಶೀಲಾ, ನಮ್ಮ ಭೀಮಾ ಇದ್ದಾನೆ ಅಲ್ವಾ, ಅವನ ಮಗುವಿಗೆ ಏನೋ ಆಪರೇಷನ್ ಮಾಡ್ಬೇಕಂತೆ, ಅದಕ್ಕೆ ಸಹಾಯ ಮಾಡಿ ಅಂತ ಬಂದ. ಅದಕ್ಕೆ ಅವನಿಗೆ ಸಹಾಯ ಮಾಡೋಣ ಅಂತ ಹಾಗೆ ಅಂತ ಹೇಳಿದ. ಆಗ ಸುಶೀಲಾ ತುಂಬಾ ಕೋಪದಿಂದ, ಆಹಾ, ಅವನಿಗೆ ಹಣ ಬೇಕು ಅಂತ ನೀವು ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದಿದ್ದೀರಾ? ಹಾಗೆ ಅಲ್ಲ ಸುಶೀಲಾ, ಪಾಪ ಭೀಮಾ. ಏನ್ರಿ ಪಾಪ, ನೀವೀಗೆ ಕೇಳಿದವರಿಗೆಲ್ಲ ದಾನ ಧರ್ಮ ಅಂತ ಮಾಡ್ತಾ ಇದ್ರೆ ನಾವು ಕೂಡ ಒಂದಿನ ನಡು ಬೀದಿಯಲ್ಲಿ ನಿಲ್ಬೇಕಾಗುತ್ತೆ. ಆವಾಗ ನೀವು ದಾನ ಧರ್ಮ ಮಾಡುವವರ ಮನೆಗೆ ಹೋಗಿ ನಾವು ಭಿಕ್ಷೆ ಕೇಳ್ಬೇಕಾಗುತ್ತೆ. ಅಯ್ಯೋ ಸುಶೀಲಾ, ಏನೇ ಹಾಗೆ ಮಾತಾಡ್ತಿದೀಯಾ? ಆ ಭೀಮಾ ಕೇಳಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾನೆ. ನನ್ನ ಕಷ್ಟಕ್ಕಿಂತ ನಿಮಗೆ ಹೊರಗಿನವರ ಕಷ್ಟನೇ ತುಂಬಾ ಮುಖ್ಯನಾ? ಇನ್ ಮುಂದೆ ಹೊರಗಿನವರಿಗೆ ₹1 ಕೂಡ ಸಹಾಯ ಮಾಡಬಾರ್ದು. ಹೀಗೆ ಸುಶೀಲಾ ಜೋರಾಗಿ ಬೊಬ್ಬೆ ಆಗ್ತಾ ಇದ್ದಾಗ ಆ ಮಾತನ್ನು ಕೇಳಿ ಭೀಮಾ ಅಲ್ಲಿಂದ ಹೊರಟೋದ. ರಾಮಯ್ಯ ಹೊರಗೆ ಬಂದು ನೋಡಿದಾಗ ಭೀಮಾ ಅಲ್ಲಿ ಇಲ್ಲ ಅಂತ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಹೀಗೆ ಇನ್ನೊಂದು ದಿನ ದೇವಸ್ಥಾನದ ಪೂಜಾರಿಯವರು ರಾಮಯ್ಯನ ಮನೆಗೆ ಬಂದ್ರು. ಅಯ್ಯ ರಾಮಯ್ಯನವರೇ, ನಮಸ್ಕಾರ. ನಮಸ್ಕಾರ ಪೂಜಾರಿಯವರೇ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹಾಗೆ ಹೇಳಿ ಪೂಜಾರಿಯವರಿಗೆ ಕೂತ್ಕೊಳ್ಳಲು ಕುರ್ಚಿಯನ್ನು ಹಾಕಿಕೊಟ್ಟ. ಹೇಳಿ ಪೂಜಾರಿಯವರೇ, ಏನು ನೀವು ಈ ಕಡೆನೇ ಬರೋದಿಲ್ಲ, ಇವತ್ ಬಂದಿದ್ದೀರಾ ಅಂದ್ರೆ? ಆಗ ಪೂಜಾರಿಯಾದ ಸೀತಯ್ಯ ಸ್ವಲ್ಪ ತಡವಡಿಸುತ್ತಾ, ಏನೂ ಇಲ್ಲ ರಾಮಯ್ಯನವರೇ, ನಿಮಗೆ ಒಂದು ವಿಷಯ ಹೇಳ್ಬೇಕು. ಅಯ್ಯೋ ಹೇಳಿ ಸೀತಯ್ಯನವರೇ. ಅದು ನಿಮ್ಮ ತಾತನ ಕಾಲದಿಂದ ಪ್ರತಿದಿನ ದೇವಸ್ಥಾನದಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ರಿ. ಆದ್ರೆ ಸ್ವಲ್ಪ ದಿನದಿಂದ ನಿಮ್ಮ ಮನೆಯಿಂದ ಅನ್ನದಾನ ಮಾಡ್ಲಿಕ್ಕೆ ವಸ್ತುಗಳಾಗ್ಲಿ ಅಥವಾ ಊಟವಾಗ್ಲಿ ಯಾವುದೂ ಬರ್ಲಿಲ್ಲ. ಅದು ಯಾಕೆ ಅಂತ ನೋಡಿದ್ರೆ ನಿಮ್ಮ ಹೆಂಡತಿಯಾದ ಸುಶೀಲಮ್ಮನವರು ಮನೆಯಿಂದ ಯಾವುದು ದೇವಸ್ಥಾನಕ್ಕೆ ಬರದಿಲ್ಲ, ಬರ್ಲೂಬಾರ್ದು ಅಂತ ಹೇಳಿದ್ರಂತೆ. ಹೀಗೆ ಸೀತಯ್ಯ ನಡೆದ ವಿಚಾರವನ್ನು ಹೇಳಿದ್ರು. ಆಗ ರಾಮಯ್ಯ ಚಿಂತೆ ಮಾಡುತ್ತಾ, ನನ್ನನ್ನು ಕ್ಷಮಿಸಿ ಸೀತಯ್ಯನವರೇ, ನಾನು ನನ್ನ ಹೆಂಡತಿ ಜೊತೆ ಮಾತನಾಡಿ ಹೇಳ್ತೀನಿ. ರಾಮಯ್ಯ ಸೀತಯ್ಯನವರನ್ನು ಕಳಿಸಿ ಆ ನಂತರ ಸುಶೀಲನ ಬಳಿ ಬಂದ್ರು. ಆಗ ಸುಶೀಲಾ, ಏನ್ರಿ ನೀವು ಅನ್ನದಾನ ಮಾಡೋದು? ಯಾಕೆ ಈ ಊರಲ್ಲಿ ಯಾರಿಗೂ ಕೈಕಾಲು ಇಲ್ವಾ? ದುಡಿದು ತಿನ್ಬೋದಲ್ವಾ? ಅದ್ರಿಂದನೇ ನಿಮ್ಮ ತಾತನ ಕಾಲದಿಂದ ಎಲ್ಲ ಆಸ್ತಿನ ಕಳ್ಕೊಂಡಿದ್ದು. ಇನ್ ಮುಂದೆ ಅನ್ನದಾನನೂ ಇಲ್ಲ, ಏನೂ ಇಲ್ಲ. ಹೀಗೆ ತುಂಬಾ ದುರಂಕಾರದಿಂದ ಹೇಳಿದ್ಲು. ಆದ್ರೂ ರಾಮಯ್ಯನಿಗೆ ತನ್ನ ಹೆಂಡತಿಯನ್ನು ಏನೂ ಹೇಳಲಿಕ್ಕಾಗಿಲ್ಲ. ಹೀಗೆ ಸ್ವಲ್ಪ ವರ್ಷಗಳ ನಂತರ ಅವರ ಮಗನಾದ ಗೋಪಿ ಮದ್ವೆ ವಯಸ್ಸಿಗೆ ಬಂದ. ಏನ್ರಿ, ಗೋಪಿಗೆ ಒಳ್ಳೆ ಒಳ್ಳೆ ಸಂಬಂಧಗಳು ಬರ್ತಾ ಇದೆ. ನಿಮ್ಮ ಕಡೆ ಏನಾದ್ರೂ ಒಳ್ಳೆ ಸಂಬಂಧ ಇದ್ರೆ ನೀವು ಹುಡುಕಿ. ಹಾಗೆ ಹೇಳಿದ್ಲು ಸುಶೀಲಾ. ಆಗ ರಾಮಯ್ಯ, ಸುಶೀಲಾ, ನಮಗೇನೆ ಬೇಕಾದಷ್ಟು ಆಸ್ತಿ ಇದೆ, ನಮಗೆ ಯಾಕೆ ದೊಡ್ಡ ಶ್ರೀಮಂತಿಕೆಯ ಹುಡುಗಿ ಹೇಳು? ಆಸ್ತಿ ಪಾಸ್ತಿ ಏನೂ ಇಲ್ಲದಿದ್ರು ಒಳ್ಳೆ ಗುಣವಂತೆಯಾದ ಒಳ್ಳೆ ಹುಡುಗಿಯನ್ನು ನಮ್ಮ ಮನೆಯ ಸೊಸೆಯಾಗಿ ಮಾಡ್ಕೊಳ್ಳೋಣ. ಹಾಗೆ ಹೇಳಿದಾಗ ಸುಶೀಲಾ ಕೋಪದಿಂದ, ಏನ್ರಿ, ಒಳ್ಳೆ ಗುಣವಂತಿಯಾದ ಹುಡುಗಿನ?
ಗುಣದಿಂದ ಆಸ್ತಿನ ಪಡೆಯಕ್ಕಾಗುತ್ತಾ ಅಥವಾ ಹಣವನ್ನು ತರ್ಲಿಕ್ಕಾಗುತ್ತಾ? ನಿಮ್ ಜೊತೆ ಹುಡುಗಿನ ಹುಡ್ಕಕ್ ಕೇಳಿದ್ರೆ ಅಷ್ಟೇ ವಿಷಯ. ಇನ್ ಮುಂದೆ ಯಾವ ಕೆಲ್ಸ ನೀವು ನೋಡ್ಬೇಡಿ, ಹುಡುಗಿ ನೋಡೋ ವಿಚಾರನ ನಾನೇ ನೋಡ್ಕೋತೀನಿ. ಹೀಗೆ ಅಂದಿನಿಂದ ಸುಶೀಲನೇ ಮಗನಿಗೆ ಹುಡುಗಿ ನೋಡಕ್ಕೆ ಹೊರಟ್ಲು. ಗೋಪಿ ಮಾತ್ರ ದೊಡ್ಡ ದೊಡ್ಡ ಶ್ರೀಮಂತಿಕೆ ಹುಡುಗಿಯನ್ನು ತೋರ್ಸಿದ್ರು ಕೂಡ ಅವನು ಬೇಡ ಅಂತ ಹೇಳ್ತಿದ್ದ. ಒಂದು ದಿನ ಗೋಪಿ ಮಧ್ಯವರ್ತ ಕುಟುಂಬದ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ತನ್ನ ತಂದೆ ತಾಯಿ ಮುಂದೆ ಕರ್ಕೊಂಬಂದ್ ನಿಲ್ಸ್ದ. ಅವರನ್ನು ನೋಡಿ ಸುಶೀಲ ಕೋಪದಿಂದ, ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಕೆಲ್ಸ ಮಾಡಿದೀಯಾ? ಯಾರು ಏನು ಅಂತ ಗೊತ್ತಿಲ್ಲದೆ ಇರುವ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದಿದೀಯಾ? ಹಾಗೆ ಹೇಳ್ತಾ ಇದ್ದಾಗ ರಾಮಯ್ಯ ಮಾತ್ರ ಮನ್ಸಲ್ಲಿ ಸಂತೋಷ ಪಡುತ್ತಾ, ಗೋಪಿ, ನಿನ್ ತಾಯಿಯ ಮಾತಿಗೆ ಕಿವಿ ಕೊಡ್ಬೇಡ, ಆ ಹುಡುಗಿನ ಕರ್ಕೊಂಡು ರೂಮಿಗೆ ಹೋಗು ಹಾಗೆ ಅಂತ ಹೇಳಿದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಸುಶೀಲನಿಗೆ ವಾಣಿನ ನೋಡಿದ್ರೆ ದಿನದಿಂದ ದಿನಕ್ಕೆ ಕೋಪ ಅಧಿಕವಾಗ್ತಿತ್ತು. ಅಮ್ಮ, ಇವತ್ತು ಏನ್ ಅಡಿಗೆ ಮಾಡೋದು? ಹೀಗೆ ಕೆಲ್ಸದವಳು ಸುಶೀಲನ ಕೇಳಿದಾಗ, ಸುಶೀಲ, ಇವತ್ತಿಂದ ನೀನೇನ್ ಕೆಲ್ಸಕ್ಕೆ ಬರ್ಬೇಡ. ಅದೇನಮ್ಮ ಹಾಗೆ ಹೇಳ್ತಿದ್ದೀರಾ? ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡಿದ್ನಾ? ಅದೆಲ್ಲ ಏನೂ ಇಲ್ಲ. ನನ್ ಮನೆಯಲ್ಲೇ ಕೆಲ್ಸದವಳು ಇದ್ದಾಳೆ ಅಲ್ವಾ, ಮನೆಯಲ್ಲಿ ಕೆಲ್ಸದವಳು ಇರುವಾಗ ನೀನ್ ಯಾಕೆ ಹೇಳು? ಹಾಗೆ ಹೇಳಿ ಸುಶೀಲ ಕೆಲ್ಸದವಳನ್ನು ಕಳಿಸ್ಬಿಟ್ಲು. ಆ ಮಾತನ್ನೆಲ್ಲ ಅಲ್ಲೇ ನಿಂತಿದ್ದ ವಾಣಿ ಮತ್ತು ರಾಮಯ್ಯ ಕೇಳ್ಕೊಂಡ್ರು. ಏನ್ ಸುಶೀಲ, ಹೊರಗಿನವರ ಮುಂದೆ ಸೊಸೆ ಬಗ್ಗೆ ಹೀಗೇನ ಮಾತಾಡೋದು? ಸೊಸೆನಾ? ಯಾವ ಸೊಸೆ? ಯಾರಿಗ್ ಸೊಸೆ? ಹಣಕ್ಕೋಸ್ಕರ ನನ್ ಮಗನ ಬುಟ್ಟಿಗಾಕೊಂಡು ನನ್ ಮಗನ ಮದುವೆ ಮಾಡ್ಕೊಂಡ್ಲಲ್ಲ, ಇವಳು ನನ್ ಸೊಸೆನಾ? ಇನ್ನು ಮುಂದೆ ಈ ಮನೆ ಕೆಲ್ಸವನ್ನೆಲ್ಲ ಅವಳೇ ಮಾಡ್ಬೇಕು, ಹೇಳಿ ಅವಳಿಗೆ. ಹಾಗೆ ಹೇಳಿ ವಾಣಿಯ ಮುಖವನ್ನು ಕೂಡ ನೋಡದೆ ಅಲ್ಲಿಂದ ಹೊರಟೋದ್ಲು. ಆಗ ರಾಮಯ್ಯ ವಾಣಿಯ ಬಳಿ ಹೋಗಿ, ಅಮ್ಮ ವಾಣಿ, ನೀನ್ ಅವಳು ಹೇಳಿದ ಮಾತಿಗೆ ಬೇಜಾರ್ ಮಾಡ್ಬೇಡ, ಅವಳು ಯಾವಾಗ್ಲೂ ಹೀಗೇನೆ. ಹೀಗೆ ರಾಮಯ್ಯ ಸುಶೀಲನ ಮದುವೆ ಮಾಡಿದ ದಿನದಿಂದ ಸುಶೀಲ ಎಲ್ಲಾ ಕೆಲ್ಸವನ್ನು ಹೇಗೆ ಮಾಡ್ತಾ ಇದ್ದಾಳೆ, ಯಾವ ಪದ್ಧತಿಗಳನ್ನು ನಿಲ್ಸಿದಾಳೆ ಅಂತ ತನ್ನ ಕಷ್ಟವನ್ನೆಲ್ಲ ವಾಣಿಯ ಬಳಿ ಹೇಳಿಕೊಂಡ್ರು. ಮಾವ, ನನಗೆ ನಿಮ್ಮ ಬಗ್ಗೆ, ನಿಮ್ಮ ತಾತ ಮುತ್ತಾತನ ಕಾಲದಿಂದ ನೀವು ಏನ್ ಸಹಾಯ ಮಾಡ್ತಿದ್ರಿ ಅಂತ ಎಲ್ಲನೂ ಗೊತ್ತು. ತುಂಬಾ ಸಂತೋಷಮ್ಮ. ಆದ್ರೆ ನನಗೆ ಇಷ್ಟೊಂದು ಆಸ್ತಿ ಇದ್ರೂ ಕೂಡ ಒಬ್ಬರ ಹೊಟ್ಟೆಯನ್ನು ಕೂಡ ನನ್ನಿಂದ ತುಂಬ್ಸಕ್ಕೆ ಆಗ್ತಾನೇ ಇಲ್ಲ. ಹೀಗೆ ತುಂಬಾ ಬೇಜಾರಿಂದ ಹೇಳಿದ್ರು. ಆಗ ವಾಣಿ, ನೀವೇನು ಚಿಂತೆ ಮಾಡ್ಬೇಡಿ ಮಾವಯ್ಯ, ಇಂದಿನಿಂದ ನೀವು ಏನ್ ಅನ್ಕೊಂಡಿದ್ದೀರೋ ಆ ರೀತಿ ನಾನ್ ಮಾಡ್ತೀನಿ. ಮೊದ್ಲು ನೀವು ದೇವಸ್ಥಾನದಲ್ಲಿರುವ ಪುರೋಹಿತರ ಬಳಿ ಹೋಗಿ ಎಂದಿನಂತೆ ನಮ್ಮ ಮನೆಯಿಂದ ಎಲ್ಲ ಅಡುಗೆಗಳು ಬರುತ್ತೆ ಅಂತ ಹೇಳಿ ಬನ್ನಿ ಮಾವ. ಹೀಗೆ ವಾಣಿ ಹೇಳಿದಾಗ ಸೊಸೆಯ ಮೇಲಿರುವ ನಂಬಿಕೆಯಿಂದ ರಾಮಯ್ಯ ಹೋಗಿ ಪುರೋಹಿತರ ಬಳಿ ಹೇಳಿದ. ಹೀಗೆ ಅಂದಿನಿಂದ ಎಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ವಾಣಿ ಎದ್ದು ಮಾವನ ಸಹಾಯದಿಂದ ಎಲ್ಲ ಅಡಿಗೆನ ಮಾಡಿದ್ಲು. ಮಾವ, ಅತ್ತೆ ಎದ್ದೇಳಕ್ಕೆ ಮುಂಚೆನೆ ಈ ಊಟವನ್ನೆಲ್ಲ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಹಾಗೆ ಹೇಳಿದಾಗ ರಾಮಯ್ಯ ಸುಶೀಲನಿಗೆ ಗೊತ್ತಿಲ್ಲದೆ ಎಲ್ಲ ಅಡಿಗೆಯನ್ನು ದೇವಸ್ಥಾನಕ್ಕೆ ತಲುಪಿಸಿದ. ಹೀಗೆ ಅಂದಿನಿಂದ ವಾಣಿ ಬೆಳಿಗ್ಗಿನ ಜಾವನೇ ಎದ್ದು ಅಡಿಗೆಯನ್ನೆಲ್ಲ ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ತಿದ್ಲು. ಮನೆಗೆ ಸಹಾಯವನ್ನು ಕೇಳಿ ಬರುವವರಿಗೆ ಕೂಡ ಹಣ ಸಹಾಯ ಮಾಡ್ತಿದ್ಲು. ಹೀಗೆ ದಿನಗಳು ಕಳೀತಾ ಇದ್ದಂಗೆ ಎಂದಿನಂತೆ ಒಂದು ದಿನ ಅಡಿಗೆ ಮಾಡುವಾಗ ಸುಶೀಲ ಏನೋ ಶಬ್ದ ಕೇಳಿ ಅಡಿಗೆ ಮಾಡುವ ಸ್ಥಳಕ್ಕೆ ಬಂದು ಅಡಿಗೆ ಮಾಡುವುದನ್ನು ನೋಡಿದ್ಲು. ಏನ್ರಿ, ಏನಿದೆಲ್ಲ? ಏನಿದು ಅಡಿಗೆ? ಹೀಗೆ ಕೋಪದಿಂದ ಕೇಳಿದಾಗ ರಾಮಯ್ಯ ಎಲ್ಲಾ ವಿಚಾರವನ್ನು ಹೇಳಿದ. ಆಗ ಸುಶೀಲ ಕೋಪದಿಂದ, ಇದಕ್ಕೆಲ್ಲ ಕಾರಣ ಈ ವಾಣಿತಾನೆ. ಇವಳಿಗೆ ಊಟಕ್ಕೆ ಗತಿ ಇಲ್ಲ, ಇಂಥವಳು ನನ್ ಮನೆಗೆ ಬಂದು ಸಹಾಯ ಮಾಡ್ತಾಳಾ? ಇವಳನ್ನ ಮನೆಯಿಂದ ಹೊರಗೆ ಓಡಿಸಿದ್ರೆ ಎಲ್ಲ ಸರಿಯಾಗುತ್ತೆ. ಹೀಗೆ ಸುಶೀಲ ವಾಣಿನ ಬೈತಾ ಇರುವಾಗ ಶಬ್ದವನ್ನು ಕೇಳಿ ಗೋಪಿ ಅಲ್ಲಿಗೆ ಬಂದ. ಯಾರಮ್ಮ ಊಟಕ್ಕೆ ಗತಿ ಇಲ್ದೇ ಇರೋರು? ಇವಳು ಯಾರು ಅಂತ ತಿಳ್ಕೊಂಡೆ? ನಮಕ್ಕಿಂತ 4 ಪಟ್ಟು ಆಸ್ತಿಯನ್ನು ಹೊಂದಿರುವ ಜಮೀನ್ದಾರರು ಮಗಳು ಇವಳು. ಇವರ ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಪಿಲ್ಲ ಅಂತ, ಎಲ್ಲವನ್ನೂ ಬೇಡ ಅಂತ ನನ್ನ ಜೊತೆ ಮದುವೆ ಮಾಡ್ಕೊಂಡು ನಮ್ಮನೆಗೆ ಬಂದು ನೀನ್ ಹೇಳುವ ಕೆಲಸವನ್ನೆಲ್ಲ ಮಾಡ್ತಿದ್ದಾಳೆ. ಹೀಗೆ ವಾಣಿಯ ಬಗ್ಗೆ ಹೇಳಿದ. ಆಗ ರಾಮಯ್ಯ, ಹೌದು ಸುಶೀಲ, ಈ ವಿಷಯ ನನಗೆ ಮೊದ್ಲೇ ಗೊತ್ತು. ನಾನು ನಿನ್ನ ಮದುವೆಯಾಗುವಾಗ ನಿನ್ನ ಆಸ್ತಿ ಏನಿತ್ತು, ನಮ್ ತಂದೆ ತಾಯಿ ಒಳ್ಳೆ ಗುಣ ಇರುವ ಸೊಸೆ ಮನೆಗೆ ಬರ್ಬೇಕು ಅಂತ ನಿನ್ನ ನೋಡಿ ನನಗೆ ಮದುವೆ ಮಾಡಿಸಿದ್ರು. ಮನೆಗೆ ಬಂದು ಇಷ್ಟೊಂದು ಹಣ ನೋಡಿದಾಗ ನೀನು ಜಿಪುಣಿಯಾದೆ. ಆದ್ರೆ ನೀನ್ ಸೊಸೆ ನೋಡ್ದ, ಅವಳಿಗೆ ಎಷ್ಟು ಆಸ್ತಿ ಇದ್ರು ಎಲ್ರಿಗೂ ಹೇಗೆ ಸಹಾಯ ಮಾಡ್ತಾಳೆ ಅಂತ. ಹೀಗೆ ಹೇಳಿದಾಗ ಸುಶೀಲನಿಗೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡ್ತೀನಿ ಅಂತ ಗೊತ್ತಾಯ್ತು. ನೀವೆಲ್ಲರೂ ನನ್ನನ್ನು ಕ್ಷಮಿಸಿ, ನನ್ನ ಜಿಪುಣತನದಿಂದ ನಿಮಗೆಲ್ಲರಿಗೂ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಹಾಗೆ ಹೇಳಿ ಅಂದಿನಿಂದ ಸುಶೀಲ ಕೂಡ ಎಲ್ಲರಿಗೆ ಸಹಾಯವನ್ನು ಮಾಡ್ತಿದ್ಲು. ಮಂದಾರಪಳ್ಳಿ ಗ್ರಾಮದಲ್ಲಿರುವ ಸುಶೀಲನಿಗೆ ಗೋಲ್ಗೊಪ್ಪ ಅಂದ್ರೆ ತುಂಬಾ ಹುಚ್ಚು. ಹಗಲು ರಾತ್ರಿ ಅಂತ ಇಲ್ಲದೆ ಯಾವಾಗ ನೋಡಿದ್ರು ಗೋಲ್ಗೊಪ್ಪನ್ನ ತಿಂತಾನೆ ಇರ್ತಿದ್ಲು.
ಅದು ಅವಳ ಗಂಡನಾದ ಜಯರಾಮಿಗೂ ಮಗನಾದ ಅಭಿಗೂ ಇಷ್ಟನೇ ಇರ್ಲಿಲ್ಲ. ಅಷ್ಟು ತಿನ್ಬೇಡ ಅಂತ ಎಷ್ಟು ಹೇಳಿದ್ರೂ ಸುಶೀಲಾ ಕೇಳ್ತಾನೆ ಇರ್ಲಿಲ್ಲ. ಗಂಡ ಮಗನಿಗೂ ಅದೇ ಅಭ್ಯಾಸ ಮಾಡ್ಬೇಕು ಅಂತ ಮನೆಯಲ್ಲಿ 3 ಹೊತ್ತು ಕೂಡ ಅದೇ ಗೋಲ್ಗೊಪ್ಪವನ್ನು ಮಾಡಿ ಕೊಡ್ತಾ ಇದ್ಲು. ತಂದೆ ಮಗ ಇನ್ನು ಏನು ಮಾಡೋದು ಅಂತ ಮನೆಯಲ್ಲಿ ಊಟ ಮಾಡದೆ ಹೊರಗಡೆನೆ ತಿಂತಾ ಇದ್ರು. ನನಗೆ ಯಾವಾಗ ಬೇಕು ಆವಾಗ ನಾನೇ ಗೋಲ್ಗೊಪ್ಪ ಮಾಡ್ಕೊಂಡು ತಿನ್ಲಿಕ್ಕೆ ಕಷ್ಟ ಆಗ್ತಿದೆ. ಗೋಲ್ಗೊಪ್ಪ ಮಾಡುವಂತಹ ಒಂದು ಹುಡುಗಿನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಅವಳೇ ನಿನ್ಗೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಡ್ತಾಳಲ್ವಾ? ಹಾಗಾದ್ರೆ ರಸ್ತೆಯಲ್ಲಿ ಗೋಲ್ಗೊಪ್ಪ ವ್ಯಾಪಾರ ಮಾಡುವ ಹುಡುಗಿಯನ್ನು ನೋಡಿ ನನ್ನ ಮಗನಿಗೆ ಮದ್ವೆ ಮಾಡ್ಬೇಕು. ನನ್ನ ಆಸೆಯ ಪ್ರಕಾರ ಅಂತ ಹುಡುಗಿ ನನ್ಗೆ ಸಿಕ್ಕಿದ್ರೆ ಆ ವೆಂಕಟರಮಣನಿಗೆ ತೆಂಗಿನಕಾಯಿ ಹೊಡಿತೀನಿ. ಹೀಗೆ ಮನೆಗೆ ಬೀಗ ಹಾಕಿ ಹುಡುಗಿನ ಹುಡುಕಕ್ಕೆ ಹೋದ್ಲು ಸುಶೀಲಾ. ರೋಡಲ್ಲಿ ಜೋರಾಗಿ ನಡೆಯುತ್ತಾ ಗೋಲ್ಗೊಪ್ಪ ವ್ಯಾಪಾರ ಮಾಡುವ ಹುಡುಗಿರಲ್ಲಿ ಮದ್ವೆಯಾಗದ ಹುಡುಗಿ ಇದ್ದಾಳ ಅಂತ ಹುಡುಕ್ತಾನೆ ಹೋಗ್ತಾ ಇದ್ಲು. ಅವಳ ಕೋರಿಕೆ ತೀರದ ಕಾರಣ ಅವಳು ಪೊಲೀಸ್ ಸ್ಟೇಷನ್ನಲ್ಲಿದ್ಲು. ಅಲ್ಲಿ ಕೆಲಸ ಮಾಡುವ ಎಸ್ಐ ಸುಶೀಲನ ಮಾತು ಕೇಳಿ ಅವಳ ಗಂಡನಿಗೆ ಫೋನ್ ಮಾಡಿದ್ರು. ಆಗ ಸೋಫಾದಲ್ಲಿ ಜಯರಾಮ್ ತುಂಬಾ ಚಿಂತೆ ಮಾಡ್ಕೊಂಡು ಕೂತಿದ್ದ. ಆಗ ಮಗ ಬಂದ. ಅಪ್ಪ, ಏನಪ್ಪ ತುಂಬಾ ಚಿಂತೆಯಲ್ಲಿರುವ ಹಾಗಿದೆ? ನನ್ನ ಚಿಂತೆ ಎಲ್ಲ ನಿಮ್ಮ ತಾಯಿಯ ಬಗ್ಗೆನೇ ಕಣಪ್ಪ. ಅಮ್ಮನ ಬಗ್ಗೆನಾ? ಅಮ್ಮನ್ಗೆ ಏನಪ್ಪ ಆಯ್ತು? ಅಮ್ಮ ಚೆನ್ನಾಗಿತಾನೆ ಇದ್ದಾರೆ. ಗೋಲ್ಗೊಪ್ಪ ಹುಚ್ಚಲ್ಲೇ ಇದ್ದಾಳಪ್ಪ. ಎಲ್ಲಿ ಹೋದ್ಲೋ ಏನೋ ಗೊತ್ತಿಲ್ಲ, ಇದುವರೆಗೂ ಮನೆಗೆ ಬರಲೇ ಇಲ್ಲ. ಫೋನ್ ಮನೆಯಲ್ಲೇ ಇದೆ. ಇವಾಗ ನಿಮ್ಮಮ್ಮ ಎಲ್ಲಿ ಹೋದ್ಲು ಅಂತ ನಮಗೆ ಹೇಗಪ್ಪ ಗೊತ್ತು? ಹೀಗೆ ಮಾತಾಡ್ತಾ ಇರುವಾಗ ಸೆಲ್ಫೋನ್ ಹೊಡೀತು. ಹಲೋ ಸರ್, ನಾನು ಎಸ್ಐ ಅರವಿಂದ್ ಮಾತಾಡ್ತಾ ಇದ್ದೀನಿ. ನಿಮ್ಮ ವೈಫ್ ಸುಶೀಲಾ ನಮ್ಮ ಸ್ಟೇಷನಲ್ಲಿದ್ದಾರೆ, ಬೇಗ ಬನ್ನಿ ಸರ್. ಸ್ವಲ್ಪ ಬೇಗ ಬನ್ನಿ ಸರ್. ಹಾಗೆ ಹೇಳಿದಾಗ ಜಯರಾಮ್ ಗೊಂದಲದಿಂದ, ಸರ್, ನನ್ನ ಹೆಂಡತಿ ಸುಶೀಲಾ ಲಾಕಪ್ಪಲ್ಲಿದ್ದಾಳ, ಒಂದ್ಸಲ ಫೋನ್ ಕೊಡಿ ಸರ್, ನಾನು ಮಾತಾಡ್ತೀನಿ. ಹಾಗೆ ಹೇಳಿದಾಗ ಎಸ್ಐ ಅರವಿಂದ್ ಲಾಕಪ್ಪಲ್ಲಿರುವ ಸುಶೀಲನಿಗೆ ಫೋನ್ ಕೊಟ್ರು. ಏನ್ರಿ, ಸ್ಟೇಷನಿಗೆ ಬಂದು ನನ್ನ ಕಾಪಾಡಿ ಮನೆ ಕರ್ಕೊಂಡೋಗಿ, ನನಗಿಲ್ಲಿ ತುಂಬಾ ಭಯ ಆಗ್ತಿದೆ. ನೀನೇನು ಭಯಪಡ್ಬೇಡ ಸುಶೀಲಾ, ಎಸ್ಐ ಜೊತೆ ಎಲ್ಲ ವಿಷಯನ ಹೇಳ್ತೀನಿ. ಅದ್ನ ಬಿಟ್ಟು ನಿನ್ನ ಗೋಲ್ಗೊಪ್ಪ ಹುಚ್ಚಿನಿಂದ ಅಲ್ಲೇನು ಮಾತಾಡಕ್ಕೆ ಹೋಗ್ಬೇಡ ಸುಶೀಲಾ. ಮೊದ್ಲೇ ನೀನಿರೋದು ಪೊಲೀಸ್ ಸ್ಟೇಷನ್ ನೆನಪಲ್ಲಿಟ್ಕೋ. ಸರಿ ರೀ, ನೀವು ಬೇಗ ಬಂದ್ಬಿಡಿ. ಹಾಗೆ ಹೇಳಿ ಫೋನ್ನ ಎಸ್ಐ ಅರವಿಂದಿಗೆ ಕೊಟ್ರು. ಸರ್, ನೀವು ಬೇಗ ಸ್ಟೇಷನಿಗೆ ಬನ್ನಿ. ಇದೋ ಸರ್, ಇವಾಗ್ಲೇ ಬರ್ತೀನಿ. ಹಾಗೆ ಹೇಳಿ ಜಯರಾಮ್ ಕಾಲ್ನ ಕಟ್ ಮಾಡಿದ್ರು. ಏನಪ್ಪ ಅಮ್ಮ ಅಂತೀರಾ, ಪೊಲೀಸ್ ಸ್ಟೇಷನ್ ಅಂತೀರಾ, ಏನಾಯ್ತು? ಹೀಗೆ ಅಭಿ ಕೇಳಿದಾಗ ತಂದೆ ಅರವಿಂದ್ ಎಲ್ಲಾ ವಿಷಯವನ್ನು ಹೇಳಿದ್ರು. ಹೀಗೆ ಅವರಿಬ್ಬರು ಪೊಲೀಸ್ ಸ್ಟೇಷನ್ನಿಗೆ ಬಂದ್ರು. ಲಾಕಪ್ ಅಲ್ಲಿರುವ ಸುಶೀಲನ ಕೂಡ ನೋಡಿದ್ರು. ಏನ್ರಿ, ನನ್ನ ಬೇಗ ಹೊರಗೆ ಕರ್ಕೊಂಬನ್ನಿ, ನಾನು ಇದ್ರೊಳಗೆ ಇರೋದಿಲ್ಲ. ಹಾಗೆ ಹೇಳಿದಾಗ ಅರವಿಂದ್ ಜಯರಾಮ್ ಇಬ್ಬರು ಎಸ್ಐ ಅರವಿಂದ್ ಹತ್ರ ಬಂದ್ರು. ಸರ್, ರೋಡಲ್ಲಿ ಗೋಲ್ಗೊಪ್ಪ ಮಾರುವಂತಹ ಹುಡುಗಿರಲ್ಲಿ ಮದುವೆಯಾಗದ ಹುಡುಗಿರಿದ್ದಾರ ಅಂತ ಹುಡುಕ್ತಾ ಇದ್ರು. ಹಾಗೆ ಇವರಿಗೆ ಅಲ್ಲಿ 2 ಹುಡುಗಿರು ಸಿಕ್ಕಿದ್ದಾರೆ. ಅದರಲ್ಲಿ ಒಂದು ಹುಡುಗಿನ ನೋಡಿ ನನ್ನ ಮಗನ್ನ ಮದುವೆ ಮಾಡ್ಕೋ ಅಂತ ಆ ಹುಡುಗಿರಿಗೆ ಹಿಂಸೆ ಮಾಡಿದ್ರು. ಅವರು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ನಾನು ಅರೆಸ್ಟ್ ಮಾಡ್ಕೊಂಡು ಬಂದೆ. ಹಾಗೆ ಹೇಳಿದಾಗ ಕೋಪದಿಂದ ಅರವಿಂದ್ ಸುಶೀಲನ ನೋಡಿದ್ರು. ಎಸ್ಐ ಅರವಿಂದ್ ಸಮಾಧಾನವಾಗಿ ಮಾತನಾಡಿ ಮನೆಗೆ ಕಳಿಸಿದ್ರು. ಮರುದಿನದಿಂದ ಜಯರಾಮ್ ಅಭಿಗೆ ಹುಡುಗಿನ ನೋಡಕ್ಕೆ ಹುಡುಕಾಡ್ತಿದ್ರು. ಯಾವ ಹುಡುಗಿನ ನೋಡಕ್ಕೋದ್ರು ಸುಶೀಲಾ ಹುಡುಗಿ ಜೊತೆ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ ಅಂತ ಕೇಳ್ತಾ ಇದ್ರು. ಹುಡುಗಿ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಎದ್ದು ಬರ್ತಾ ಇದ್ರು. ಅದನ್ನು ನೋಡಿ ನೋಡಿ ಅಭಿರಾಮ್ ಚಿಂತೆ ಮಾಡ್ತಾ ಇದ್ದ. ಹೀಗೆ ಒಂದಿನ ಹುಡುಗಿ ನೋಡಕ್ಕೆ ಹೋಗುವಾಗ ಅವನು ಬೆಡ್ ಮೇಲೆ ಕೂತಿದ್ದ. ಏನಾಯ್ತಪ್ಪ, ಹುಡುಗಿನ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ನಿಮ್ ತಾಯಿ ಜೊತೆ ಹೇಳ್ದೆ ಅಂತೆ? ಹೌದಪ್ಪ, ಹುಡುಗಿನ ನೋಡಕ್ಕೋದ ಜಾಗದಲ್ಲೆಲ್ಲ ಅಮ್ಮ ಹುಡುಗಿನ ನೋಡಿ ಏನಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನೀನು ಹುಡುಗಿನ ನೋಡಕ್ಕೆ ಬರೋದಿಲ್ವಾ? ನಿನ್ಗೆ ಮದ್ವೆ ಮಾಡೋದ್ ಬೇಡ್ವಾ? ಅದಕ್ಕೇನೆ ಹುಡುಗಿ ಜೊತೆ ಏನೂ ಕೇಳೋದಿಲ್ಲ. ಅವಳಿಗೆ ಏನ್ ಗೊತ್ತೋ ಅದನ್ನ ಮಾತ್ರ ಕೇಳೋದು. ಹುಡುಗಿಗೆ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ ಅಂತ ಕೇಳ್ತಾಳೆ. ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ. ಆ ಹುಡುಗಿರ ಮುಖಕ್ಕೆ ನೇರವಾಗಿ ಹೇಳಿದಾಗ ಆ ಹುಡುಗಿರು ಎಷ್ಟು ಕಷ್ಟಪಡ್ತಾರಪ್ಪ, ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀನು ಹೇಳೋದು ಕೂಡ ನಿಜನೇ ಅಪ್ಪ. ನೀನು ಎಷ್ಟು ಹೇಳಿದ್ರೂ ನಿಮ್ಮಮ್ಮ ಮಾತ್ರ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೋತಾಳೆ ಅಂತ ನನಗೂ ಅನ್ಸೋದಿಲ್ಲ. ಅದಕ್ಕೇನೆ ಅಪ್ಪ ನಾನು ಹುಡುಗಿ ನೋಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು. ಮದುವೆ ವಿಚಾರದಲ್ಲಿ ಹುಡುಗಿಗೆ ಹಿಂಸೆ ಕೊಡೋದು ನನಗಿಷ್ಟ ಇಲ್ಲಪ್ಪ. ಅದಕ್ಕೆ ಅಂತ ನೀನು ಮದುವೆ ಮಾಡ್ಕೊಳ್ಳಲ್ವಾ? ಮಾಡ್ಕೋತೀನಿ ಅಪ್ಪ. ಮದುವೆ ಹುಡುಗಿನ ನೋಡದೆ ಹೇಗಪ್ಪ ನೀನು ಮದುವೆ ಮಾಡ್ಕೋತೀಯಾ? ಹೇಗೆ ಅಂತ ಇನ್ನೂ ಆಲೋಚನೆ ಮಾಡಿಲ್ಲ, ಮುಂದಕ್ಕೆ ಆಲೋಚನೆ ಮಾಡ್ತೀನಿ. ಹೀಗೆ ತಂದೆ ಮಗ ಮಾತಾಡ್ತಿದ್ದಾಗ ಆ ಮಾತನ್ನೆಲ್ಲ ಸುಶೀಲಮ್ಮ ಹೊರಗಿನಿಂದ ಕೇಳಿ ಕೋಪದಿಂದ ಮನೆಯೊಳಗೆ ಬಂದು, ಅಭಿ, ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀಯಾ? ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ. ನಿನ್ಗೆ ಆಸ್ತಿಯಲ್ಲಿ 1 ನಯ ಪೈಸಾ ಕೂಡ ಕೊಡೋದಿಲ್ಲ.
ಸುಶೀಲಾ, ಮಗನಿಗೆ ಆ ರೀತಿ ಆಲೋಚನೆ ಎಲ್ಲ ಇಲ್ಲ. ನಿಜವಾಗ್ಲೂ ಅವನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದಾದ್ರೆ ನಾವು ಹುಡುಗಿ ನೋಡಕ್ಕೆ ಕರೆದಾಗ ಅವನು ನಮ್ಮ ಜೊತೆ ಬರ್ತಾ ಇದ್ನಾ? ಹಾಗೆ ಹೇಳಿದಾಗ ಸುಶೀಲಾ ಮೌನವಾಗಿದ್ಲು. ಅಭಿರಾಮ್ ಸಂತೋಷ ಪಡುತ್ತಾ, ಹಾಗಾದ್ರೆ ನಾನು ಪ್ರೀತಿ ಮಾಡಿನೇ ಮದುವೆ ಮಾಡ್ಕೋತೀನಿ. ಹಾಗೆ ಮಾಡಿದ್ರೆ ಹುಡುಗಿ ನೋಡಕ್ಕೆ ಹೋಗೋದೂ ಬೇಡ, ಅಮ್ಮ ಆ ಹುಡುಗಿನ ನೋಡಿ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ ಅಂತ ಕೇಳೋದೂ ಇಲ್ಲ. ನೀನು ಹಾಗೆ ಒಂದು ಹುಡುಗಿನ ಪ್ರೀತಿ ಮಾಡ್ಕೊಂಡು ಕರ್ಕೊಬಂದ್ರೆ ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಅವಳನ್ನ ಈ ಮನೆಯೊಳಗೆ ಕೂಡ ಸೇರ್ಸದೇ ಇಲ್ಲ. ಹೀಗೆ ಮಾತನಾಡ್ತಾ ಇದ್ದಾಗ ಜಯರಾಮಿಗೆ ಕಾಲ್ ಬಂತು. ಜಯರಾಮ್ ಮಾತಾಡ್ದ ಸಂತೋಷಪಟ್ಟ. ಹುಡುಗಿಯನ್ನು ನೋಡಲು ಬಂದ್ರು. ಹುಡುಗಿಯಾದ ಆಮನಿ ಚೆನ್ನಾಗಿದ್ಲು. ಹುಡುಗನಿಗೂ ಇಷ್ಟ ಇತ್ತು. ಇಲ್ಲಿ ನೋಡಮ್ಮ, ನಿನ್ಗೆ ಗೋಲ್ಗೊಪ್ಪ ಮಾಡ್ಲಿಕ್ಕೆ ಗೊತ್ತಾ? ಗೊತ್ತು, ಮಾಡ್ಕೊಂಡ್ ಬರ್ಲಾ? ಸರಿ, ಮಾಡ್ಕೊಂಬಾ. ಹಾಗೆ ಹೇಳಿದಾಗ ಆಮನಿ ಒಳಗೆ ಹೋಗಿ ಗೋಲ್ಗೊಪ್ಪನ ಮಾಡ್ಕೊಂಡ್ಬಂದು ಅವಳ ಅತ್ತೆಯಾದ ಸುಶೀಲನಿಗೆ ಕೊಟ್ಲು. ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ, ಒಂದು ಮುಹೂರ್ತ ನೋಡಿ. ಹೀಗೆ ಸುಶೀಲ ಕೂಡ ಒಪ್ಪಿಕೊಂಡ ಕಾರಣ ಒಳ್ಳೆ ಮುಹೂರ್ತ ನೋಡಿ ಅಬಿಗೂ ಆಮನಿಗೂ ಮದ್ವೆ ಮಾಡಿದ್ರು. ಆಮನಿ ಅತ್ತೆ ಮನೆಗೆ ಬಂದ್ಲು. ಅತ್ತೆಯಾದ ಸುಶೀಲನಿಗೆ ಗೋಲ್ಗೊಪ್ಪವನ್ನು ಮಾಡಿಕೊಡ್ತಾ ಇದ್ಲು. ಗಂಡ ಮಾವನಿಗೆ ಟಿಫಿನ್ ಮತ್ತು ಲಂಚ್ ಅನ್ನು ಚೆನ್ನಾಗಿ ಮಾಡಿಕೊಡ್ತಾ ಇದ್ಲು. ಹೀಗೆ ಅತ್ತೆ ಸುಶೀಲ ಸಂತೋಷವಾಗಿದ್ಲು. ಸುಶೀಲಾ, ತುಂಬಾ ಸಂತೋಷವಾಗಿರುವ ಹಾಗಿದೆ. ಹೌದು ರೀ, ನನ್ನ ಇಷ್ಟ ಪ್ರಕಾರ ನನಗೆ ಗೋಲ್ಗೊಪ್ಪ ಮಾಡಿಕೊಡುವ ಸೊಸೆ ಬಂದ ಕಾರಣ ಸಾಧಾರಣವಾದ ಸಂತೋಷ ಅಲ್ಲ, ಮಹಾ ಸಂತೋಷ. ಹೀಗೆ ತನ್ನ ಸಂತೋಷವನ್ನು ಹಂಚಿಕೊಂಡ್ಲು. ಹೀಗೆ ಒಂದಿನ ರಾತ್ರಿ ಸುಶೀಲಾ ತನ್ನ ಮಗನ ರೂಮಿನ ಬಳಿ ಹೋಗಿ ಆಮನಿ ಹಾಗೆ ಅಂತ ಕರೆದ್ಲು. ಆಮನಿ ಹೊರಗೆ ಬಂದ್ಲು. ಏನತ್ತೆ? ಏನು ಇಲ್ಲಮ್ಮ, ನನ್ಗೆ ಗೋಲ್ಗೊಪ್ಪ ತಿನ್ಬೇಕು, ಸ್ವಲ್ಪ ಬಂದು ಮಾಡಿಕೊಡ್ತೀಯಾ? ಇವಾಗ್ಲಾ ಅತ್ತೆ? ಹೌದಮ್ಮ. ಅತ್ತೆ, ಕೆಲಸ ಮಾಡಿ ಮಾಡಿ ಆಯಾಸವಾಗಿದೆ, ನಾಳೆ ಬೆಳಿಗ್ಗೆ ಮಾಡ್ಕೊಡ್ಲಾ? ಇವಾಗ ನನಗೆ ಆಗೋದಿಲ್ಲ ಅತ್ತೆ. ಹಾಗೆ ಹೇಳಿದಾಗ ಸುಶೀಲನಿಗೆ ಕೋಪ ಬಂತು. ಅಷ್ಟೇ, ಅವಳು ಕೋಪದಿಂದ ಆಮನಿ ಕೆನ್ನೆಗೆ ಬಾರಿಸಿದ್ಲು. ಆ ಶಬ್ದವನ್ನು ಕೇಳಿ ಜಯರಾಮ್ ಅಭಿ ಅಲ್ಲಿಗೆ ಬಂದ್ರು. ಏನಾಯ್ತು ಅಮ್ಮನಿ, ಯಾಕೆ ಅಳ್ತಾ ಇದ್ದೀಯಾ? ನಿನ್ನ ಅಮ್ಮನಿಗೆ ಗೋಲ್ಗೊಪ್ಪ ಹುಚ್ಚು ಜಾಸ್ತಿ ಆಗಿದೆ, ಅದಕ್ಕೆ ಅಮ್ಮನಿ ಅಳ್ತಾ ಇದ್ದಾಳೆ. ಇನ್ನು ನಿನ್ಗೆ ಗೊತ್ತಾಗಿಲ್ವಾ? ಏನಮ್ಮ ಇದು? ಅಲ್ಲ ಕಣಪ್ಪ. ಅಭಿ, ನೀನು ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋಗಿ. ಸುಶೀಲಾ, ನಿನ್ಗೆ ಬುದ್ಧಿನೇ ಇಲ್ವಾ? ನಿನ್ಗೆ ಬೇಕಂದ್ರೆ ನೀನೇ ಮಾಡ್ಕೊಂಡು ತಿನ್ಬೋದಲ್ವಾ? ಹಾಗಾದ್ರೆ ಈ ಮನೆಯಲ್ಲಿ ಸೊಸೆ ಯಾಕೆ ಇರಬೇಕು? ಯಾವಾಗ್ಲೂ ನಿನ್ನ ಸೇವೆ ಮಾಡ್ಲಿಕ್ಕಲ್ಲ. ಹಗಲಿಡಿ ಆ ಹುಡುಗಿ ಮನೆ ಕೆಲಸ, ನಿನ್ ಕೆಲಸ, ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ದಾಳೆ ತಾನೆ. ಇವಾಗ ಏನ್ ನಿನ್ಗೆ ರೋಗ? ಅವಳು ಕೂಡ ನಮ್ಮ ಹಾಗೆ ಮನುಷ್ಯನೇ, ಮಿಷಿನ್ ಅಲ್ಲ. ಸರಿ ಆಮನಿ, ಹೋಗಿ ಮಲ್ಕೊಮ್ಮ, ಏನಿದ್ರು ಬೆಳಿಗ್ಗೆ ಮಾತಾಡೋಣ. ಹಾಗೆ ಹೇಳಿದಾಗ ಆಮನಿ ರೂಮೊಳಗೆ ಹೋದ್ಲು. ಅಪ್ಪ ಅಭಿ, ನೀನ್ ಕೂಡ ಹೋಗು, ಏನಿದ್ರು ಬೆಳಿಗ್ಗೆ ಮಾತನಾಡೋಣ. ಅಭಿ ಕೂಡ ಹೆಂಡತಿಯ ಹಿಂದೆನೇ ಹೋದ. ಜಯರಾಮ್ ಸುಶೀಲನ ಕರ್ಕೊಂಡು ರೂಮೊಳಗೆ ಬಂದ್ರು. ಸುಶೀಲಾ ಬೆಡ್ಡಲ್ಲಿ ಕೂತಿದ್ಲು. ಸುಶೀಲಾ, ನಾನು ಹೇಳದ್ನ ಸರಿಯಾಗಿ ಕೇಳ್ಕೊ. ಸೊಸೆ ಅಂದ್ರೆ ಮನೆ ದೀಪ. ನೀನು ನೋಡ್ಕೊಂಡು ಕತ್ಸಿದ್ರೆ ದೀಪವಾಗಿರ್ತಾಳೆ, ಇಲ್ಲದಿದ್ರೆ ಕೆಂಡ ಮಂಡಲವಾಗಿ ಈ ಮನೆಯನ್ನೇ ಸುಟ್ಬಿಡ್ತಾಳೆ. ಯಾವಾಗ ನೋಡಿದ್ರು ಸೊಸೆಗೆ ಹಿಂಸೆ ಕೊಡ್ತಾ ಇದ್ರೆ ಒಂದಲ್ಲ ಒಂದಿನ ಅವಳಿಗೂ ಕೋಪ ಬರುತ್ತೆ. ಹಾಗಾದ್ರೆ ನನ್ ಮೇಲೆ ಕೋಪ ಮಾಡ್ಕೊಂಡು ಅವಳೇನು ಸಾಹಸ ಮಾಡ್ತಾಳಾ? ಹೌದು, ಖಂಡಿತ ಮಾಡ್ತಾಳೆ. ನೀನ್ ಹೀಗೆ ಮಾಡ್ತಾ ಇರೋ ಒಂದಲ್ಲ ಒಂದಿನ ಊಟದಲ್ಲಿ ನಿನ್ಗೆ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಟು ನಿನ್ನ ಒಂದೇ ಸಲ ಕಳ್ಸ್ಕೊಟ್ಬಿಡ್ತಾಳೆ. ಆಮೇಲೆ ಅವಳು ಕೂಡ ಸಂತೋಷವಾಗಿರ್ತಾಳೆ. 2 ದಿನ ನಾನು ನಿನ್ ಮಗ ದುಃಖದಲ್ಲಿರ್ತೀವಿ, ಆ ಹುಡುಗಿ ಪಿಶಾಚಿ ತೊಲಗ್ತು ಅಂತ ಸಂತೋಷವಾಗಿರ್ತಾಳೆ. ಹಾಗೆ ಹೇಳಿದಾಗ ಸುಶೀಲಾ ಹೆದರಿ ಹೋದ್ಲು. ಹೀಗೆ ಅಂದಿನಿಂದ ಸುಶೀಲಾ ತನ್ನ ಸೊಸೆ ಏನ್ ಮಾಡ್ಕೊಟ್ರು ಅದನ್ನು ಸಂತೋಷವಾಗಿ ತಿನ್ನುತ್ತಾ ಸೊಸೆ ಜೊತೆ ಸಂತೋಷವಾಗಿದ್ಲು.